ಮೂಲಕ್ಕೆ ಬುಡಕ್ಕೆನೆ ನೀವು ಟ್ರೀಟ್ಮೆಂಟ್ ಕೊಟ್ಬಿಡ್ತೀವಿ. ಸೊ ಎರಡು ಕೂಡ ನೋಡಿ ಹೇಳಿದಂಗೆ ಪ್ರೆಸ್ಸಿಂಗ್ ನೋಡಿ, ಇದನ್ನ ಅಲ್ಲಿಗೋ ಹೋಗಿ ಬಂದು ಮಾಡ್ಕೋಬೇಕಂತೇನಿಲ್ಲ. ನೀವೇ ಎಲ್ಲೋ ಹೋಗಿ ಟೆಸ್ಟ್ ಮಾಡಿಸ್ಬೇಕಂತೇನಿಲ್ಲ. ಖರ್ಚಿಲ್ವಲ್ಲ. ಎಲ್ಲೋ ಹೋಗಿ ಮೆಡಿಸಿನ್ ತಗೋಬೇಕು, ಆಯಿಂಟ್ಮೆಂಟ್ ಹಚ್ಚಬೇಕು, ಏನಿಲ್ಲ. ಹೌದು. ನಿಮ್ಮ ಮನೇಲೆ ನಾನು ಹೇಳಿದೆ ಎರಡೇ ಒಂದು 150 ರೂಪಾಯಿ ಕೊಟ್ಟರೆ ಕಲರ್ ಸಿಗುತ್ತೆ. ನಮ್ಮ ಬುಕ್ ತಂದ್ಕೊಳ್ಳಿ, ನಿಮ್ಮ ಪ್ರೆಷರ್ ಪಾಯಿಂಟ್ಸ್ ಎಲ್ಲ ಹೇಳ್ಕೊಡ್ತೀವಿ, ಮಾಡ್ಕೊಳ್ಳಿ. ಎವ್ರಿ ವೀಕ್ ನಿಮಗೆ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ನಿಮ್ಗೆ ಇಂಪ್ರೂವ್ಮೆಂಟ್ ಆಗಿರೋದನ್ನ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಹೇಳಿ, ಅವ್ರು ನಿಮ್ಮ ಮೆಡಿಸಿನ್ಸು, ನಿಮ್ಮ ಡಯಾಗ್ನೋಸಿಸು, ಪ್ರತಿಯೊಂದು ಏನೇನಿರುತ್ತೆ ಅದನ್ನೆಲ್ಲ ನಿಮ್ಮ ಡಾಕ್ಟ್ರೇ ಕಡಿಮೆ ಮಾಡ್ತಾರೆ. ಸಿಂಪಲ್ ಲಾಜಿಕ್. ವೀಕ್ಷಕರೇ, ಇದು ಬಸವ ಅಕಾಡೆಮಿ. ಸೊ ಪ್ರತಿನಿತ್ಯ ವಿಡಿಯೋಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ನೀವು ವಿಡಿಯೋಗಳನ್ನು ನೋಡಿಕೊಂಡು ನಿಮ್ಮ ಸಮಸ್ಯೆಗಳಿಗೆ ಒಂದೊಂದು ಪರ್ಟಿಕ್ಯುಲರ್, ಈಗ ಪ್ರತಿಯೊಬ್ಬರು ಕೂಡ ಸಮಸ್ಯೆ ಇರುತ್ತೆ, ನಂಗೆ ಇವತ್ತೇ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡಿ ಅನ್ನೋದಿಲ್ಲ. ಸೊ ಪ್ರತಿನಿತ್ಯ ವಿಡಿಯೋಗಳನ್ನ ವಾಚ್ ಮಾಡ್ತಾರೆ. ಸಬ್ಸ್ಕ್ರೈಬರ್ ಆದಾಗ ಬಸವ ಅಕಾಡೆಮಿನ ನಿಮ್ಗೆ ಎವ್ರಿಡೇ ಅದು ವಿಡಿಯೋಗಳು ಬರ್ತಿರುತ್ತೆ, ನೋಡ್ಕೊಂಡು ನೀವು ಪರಿಹಾರ ಮಾಡ್ಕೊಳ್ಬೋದು. ತುಂಬ ಜನಕ್ಕೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ನನಗೂ ಎಷ್ಟೊಂದು ಇರೋದು, ಸರ್ ಹಂಗಂದ್ರೆ ಹಾಸ್ಪಿಟಲ್ ಮುಚ್ಚಿಬಿಡ್ತೀರಾ ಸರ್, ಹಂಗಾರೆ ಅದು ನಾನು ಹೇಳಿದೆ, ನೀ ದೊಡ್ಡ ದೊಡ್ಡ ಹಾಸ್ಪಿಟಲ್ ಹೋಗ್ತೀಯ, 3 ಲಕ್ಷ 10 ಲಕ್ಷ ಎಲ್ಲ ಖರ್ಚು ಮಾಡಿರ್ತೀಯಲ್ಲಪ್ಪ, ಡೆಡ್ ಬಾಡಿ ಆಚೆ ಕೊಟ್ಬಿಡ್ತಾರೆ, ಅವಾಗ ಕೇಳ್ತೀನಿ ಈ ಥರ. ಬಟ್ ಅವ್ರವ್ರ ನಂಬಿಕೆ ಇದ್ದರೆ ಮಾಡ್ಕೊಳ್ಳಿ. ಸೊ ಅದನ್ನ ನಂಬಿಕೆ ಅನ್ನೋದಕ್ಕಿಂತ ಫಸ್ಟ್ ಟ್ರೈ. ನನಗೂ ಇದ್ರ ಬಗ್ಗೆ ನಂಬಿಕೆ ಇರಲಿಲ್ಲ, ಬಿಕಾಸ್ ಐ ಆಮ್ ಆಲ್ಸೋ ಸೈನ್ಸ್ ಸ್ಟೂಡೆಂಟ್. ಸೊ ನಮಗೆ ಸೈನ್ಸಲ್ಲಿ ಐ ಆಮ್ ಆಲ್ಸೋ PhD ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೀವಿ. ಒಂದು ನಮ್ಮ ಎಜುಕೇಷನ್ ಸಿಸ್ಟಮನ್ನು ಆ ಥರ ಡಿಸೈನ್ ಮಾಡಿಬಿಟ್ಟಿದ್ದಾರೆ. ನೋಡಿದ ಮಾತ್ರ ನಂಬಬೇಕು, ಸೈಂಟಿಫಿಕ್ ಇದ್ರೆ ಮಾತ್ರ ನಂಬಬೇಕು. ಸೊ ಹಂಗೇ ಬೆಳ್ಕೊಂಬಂದ್ಬಿಟ್ಟಿದ್ದೀವಲ್ಲ. ನಾನು ಹೇಳೋದು, ಓಕೆ, ಸೈನ್ಸ್ ಇಸ್ ದೇರ್. ಒಂದು ನೋಡಿದ್ದನ್ನು ನಂಬಬೇಕು, ಇನ್ನೊಂದು ಅನುಭವಿಸಿದ್ದನ್ನು ನಂಬಬೇಕು. ನಾನು ಹೇಳಿದೆ, ನಿಮಗೆ ತಲೆನೋವಿದ್ರೆ ಸ್ಕೈ ಬ್ಲೂ ಹಾಕಿ ಕಡಿಮೆ ಆಗುತ್ತೆ. ನಿಮಗೆ ಕಡಿಮೆ ಆಯಿತಾ, ಬಿಲೀವ್ ಇಟ್. ಇವತ್ತು ಕಲರ್ ಥೆರಪಿ ಹತ್ತತ್ರ 1 ಲಕ್ಷ ಬುಕ್ ಸೇಲ್ ಆಗಿದೆ ಅಂದರೆ ಯಾರಿಗೂ ನಾವು ಫೋರ್ಸ್ ಮಾಡಿ ಕೊಟ್ಟಿಲ್ಲ. ಇಲ್ಲ, ಅವರು ಯೂಟ್ಯೂಬಲ್ಲಿ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ನೋಡಿ ಕೆಲವೊಂದು ಟ್ರೈ ಮಾಡಿದ್ದಾರೆ. ಬ್ಯಾಕ್ ಪೇನಿಗೆ ಇಲ್ಲಿ ಬ್ಲ್ಯಾಕ್ ಹಚ್ಚಿದ್ದಾರೆ, ತಲೆನೋವಿ ಸ್ಕೈ ಬ್ಲೂ ಹಚ್ಚಿದ್ದಾರೆ, ಗಿಡಿನೆಸ್ ಇದ್ರಿಗಿನಾಗ ಎಲ್ಲೋ ಹಚ್ಚಿದ್ದಾರೆ. ಸೊ ಸಮಥಿಂಗ್ ದೆ ಟ್ರೈಡ್. ನಿದ್ದೆ ಬಂದಿಲ್ಲ ಅಂದರೆ ಬ್ಲ್ಯಾಕ್ ಹಚ್ಚಿದ್ದಾರೆ. ಅವ್ರು ಎಲ್ಲೋ ಒಂದು ಕಡೆ ರಿಸಲ್ಟ್ ಸಿಕ್ಕಿದೆ. ಆ ರಿಸಲ್ಟ್ ಸಿಕ್ಕಿರೋದ್ರಿಂದ ಇವತ್ತು 1 ಲಕ್ಷ ಜನ ನಮ್ಮ ಬುಕ್ಸ್ ತೊಗೊಂಡಿದ್ದಾರೆ. ದಟ್ಸ್ ಇಟ್. ಈಗ ಡೈಲಿ ನಿಮ್ಮ ವಿಡಿಯೋಗಳು ನೋಡ್ತಾ ಇದ್ರು, ಫಸ್ಟು ಅಂತ ನೆಗ್ಲೆಕ್ಟ್ ಮಾಡ್ಕೊಂಡಿದ್ದವರು ಸುಮ್ಮನೆ ನೀವು ಹೇಳಿದ್ರ ಹಾಕಿ ನೋಡಿ ರಿಸಲ್ಟ್ ಬಂದರೆ ತೊಗೊಳ್ಳಿ ಅಂತ ಹಾಕಿ ನೋಡೋಕೆ ಶುರು ಮಾಡಿದ್ರು. ರಿಸಲ್ಟ್ ಬಂತು. ಇವಾಗ ಬುಕ್ಸ್ಗಳು ತೊಗೊಂಡು ಮಾಡ್ತಾ ಇದ್ದಾರೆ. ಮತ್ತು ನಿಮ್ಮ ವಿಡಿಯೋಗಳನ್ನ ರೆಗ್ಯುಲರ್ ನಿಮ್ಮದು ಮತ್ತು ರೈಟ್ ಮಸಲ್ ಎರಡು ಕೂಡ ಜನಕ್ಕೆ ಹೆಲ್ಪ್ ಆಗ್ತಾಯಿದೆ. ವಿ ಆರ್ ವೆರಿ ಹ್ಯಾಪಿ. ಸೊ ಮೋರ್ ದೆನ್ ಬುಕ್ಕು ಜನಕ್ಕೆ ರೀಚ್ ಆಗುತ್ತೆ ಅನ್ನೋದಕ್ಕಿಂತ ಅವ್ರು ಅದನ್ನು ಸದ್ಬಳಕೆ ಮಾಡ್ಕೋತಿದ್ದಾರೆ. ನಿನ್ನೆ ಯಾರೋ ಒಬ್ಬ ಲೇಡಿ ಬಂದಿದ್ರು ಕ್ಲಿನಿಕ್ಗೆ. ಸೊ ಏನು ಬಸರ ಸರ್ ನೋಡೋಕೆ ಬಂದಿದ್ರಾ, ಅವರು ಸಂಡೇ ಬರ್ತಾರೆ ಅಂತಂದರೆ, ಇಲ್ಲ ನನಗೇನು ಟ್ರೀಟ್ಮೆಂಟ್ ಏನು ಬೇಡ, ಯೂಟ್ಯೂಬ್ ವೀಡಿಯೋಸ್ ನೋಡಿಕೊಂಡು ನಾವು ಸ್ವಲ್ಪ ಕಲರ್ ಥೆರಪಿ ಮಾಡ್ಕೊಂಡಿವಿ, ಚೆನ್ನಾಗಿ ವಾಸಿಯಾಗಿದ್ದೀವಿ, ಚೆನ್ನಾಗಿದ್ದೀವಿ. ಆ ಒಂದು ಕಾನ್ಫಿಡೆನ್ಸಿಂದ ನಾವೊಂದು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ, ಒಂದು 5 ಬುಕ್ ಕೊಡಿ ಅಂತ. ಸೊ ಓಕೆ, ಯೂಟ್ಯೂಬ್, ಫೇಸ್ಬುಕ್ ವಿಡಿಯೋ ನೋಡ್ಕೊಂಡು ಒಂದು 50% ವಾಸಿ ಆಗಿಬಿಟ್ಟಿದ್ದಾರೆ. ದೇ ಗಾಟ್ ಕಾನ್ಫಿಡೆನ್ಸ್. ಬುಕ್ ತೊಗೊಂಡು ಅವರೇನೆ ವಾಸಿ ಮಾಡ್ಕೋತಾ ಇದ್ದಾರೆ. ಬುಕ್ ತೊಗೊಂಡಲ್ಲ, ಫಸ್ಟ್ ವಿಡಿಯೋ ನೋಡ್ಕೊಂಡು ವಾಸಿ ಮಾಡ್ಕೊಂಡಿದ್ದಾರೆ. ಫೇಸ್ಬುಕ್, ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಕೊಂಡು ತಕ್ಕ ಮಟ್ಟಿಗೆ ವಾಸಿ ಆಗಿದ್ದಾರೆ. ಬುಕ್ ಇದೆ ಅಂತ ಗೊತ್ತಾಗಿ ಬುಕ್ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಎಲ್ಲ ಗೊತ್ತಾಗುತ್ತೆ ಅಂತೇಳಿ 5 ಜನ ಫ್ರೆಂಡ್ಸು ಗುಂಪು ಕಟ್ಕೊಂಡು ಬಂದಿದ್ದಾರೆ, ನಮ್ಮೆಲ್ರಿಗೂ ಒಂದೊಂದು ಬುಕ್ ಕೊಡಿ ಅಂತೇಳಿ. ಎಸ್, ಸಭಾಷ್. ತುಂಬ ಈಗ ನಾನು ಅಷ್ಟೇ ಇಷ್ಟೊಂದೆಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ, ವಿಡಿಯೋಗಳನ್ನು ಮಾಡ್ತೀವಲ್ಲ, ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ಲ ಅಂತಿಲ್ಲ. ಬಟ್ ಆದರೆ ಇದು ಆರೋಗ್ಯಕ್ಕೆ ತುಂಬ ಸಂಬಂಧಪಟ್ಟಾಗಿದ್ದರಿಂದ ಹೆಚ್ಚು ವಿಡಿಯೋಗಳನ್ನು ಮಾಡ್ತಾ ಇದ್ವಿ. ಹಾಗೆ ನೀವು ಹೇಳ್ದಲ್ಲ, ಜನಗಳು ಎಷ್ಟೋ ಜನಕ್ಕೆ, ಈಗ ನೋಡಿ 100 ಜನಕ್ಕೆ ನಾನು ಕಾಯಿಲೆ ವಾಸಿ ಮಾಡ್ತೀನಿ ಅಂತ ಬಂದಿಲ್ಲ, ಆದರೆ ಎಷ್ಟು ಜನಕ್ಕೆ ಆಗ್ತಾ ಇದೆ, ಸಾಕು, ತುಂಬ ಜನಕ್ಕೆ ಆಗ್ತಾ ಇದೆ. ಹಾಂ, ಬರ್ತಿದೆ, ಅದು ವಾಚ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ವೈಡ್ ಆಗಿ ತುಂಬ. ಫಸ್ಟು ಎಲ್ಲ ಜನತೆಗೆ ನಾನು ಹೇಳೋದೇನೆಂದರೆ, ಕಾಯಿಲೆ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳಿ. ರೋಗ ಅಂದರೆ ಯಾವುದು ಹೊರಗಡೆಯಿಂದ ಬರಲ್ಲ, ನಿನ್ನ ದೇಹದ ನ್ಯೂನ್ಯತೆ ಅದು. ಫಾರ್ ಎಕ್ಸಾಂಪಲ್, ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇದೆ, ಸೊ ಕಣ್ಣಲ್ಲಿ ಏನು ತೊಂದರೆ ಇಲ್ಲ, ಎವ್ರಿಥಿಂಗ್ ಇಸ್ ಫೈನ್. ಬಟ್ ಕೆಲವೊಂದು ಸತಿ ಅನಿಸುತ್ತೆ, ಹಿಂಗೆ ಒತ್ತಿರ ಕಾಣಿಸಲ್ಲ, ಹಿಂಗೆ ಇಟ್ಕೊಂಡು ನೋಡ್ತೀರಾ, ಕರೆಕ್ಟ್, ಹಿಂಗೆ ನೋಡ್ತಾರೆ. ಯಾಕೆ? ಹತ್ರದ ಕಾಣಿಸ್ತಾ ಇಲ್ಲ. ಕೆಲವ್ರು ಏನು ಮಾಡ್ತಾರೆ, ಗ್ಲಾಸ್ ತೊಗೋತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಸಮ ಐ ಡ್ರಾಪ್ಸ್ ಅದು ಇದು ಯೂಸ್ ಮಾಡ್ತಾರೆ. ಬಟ್ ನೀವು ಏನೇ ಗ್ಲಾಸ್ ಯೂಸ್ ಮಾಡಿ, ಸ್ಪೆಕ್ಸ್ ಹಾಕೊಳ್ಳಿ, ಏನೋ ಐ ಡ್ರಾಪ್ಸ್ ಹಾಕ್ಕೊಳ್ಳಿ, ಅದು ರಿಲೀಫ್ ಕೊಡ್ತಾ ಇದೆ. ಬಟ್ ಮೂಲ ಕಾರಣನ ನೀವು ಅರ್ಥ ಮಾಡ್ಕೋಬೇಕು. ಮೂಲ ಕಾರಣ ಏನಂದರೆ, ಕಣ್ಣು ಅಗ್ನಿ ಸಂಕೇತ, ಬೆಂಕಿ. ಅದಕ್ಕೆ ನೋಡಿ, ಯಾರಿಗಾದರೂ ಒಂದು ಮಗುಗೆ ಇಲ್ಲ ಹಸು ಹಾಲು ಕರಿತಾ ಇದ್ರೆ ಹಿಂಗೆ ನೋಡಿಬಿಟ್ರೆ ಸಾಕು, ನೆಕ್ಸ್ಟ್ ಡೇ ಮಗು ಅಳ್ತಾ ಇರುತ್ತೆ. ಹಾಲು ಕರಿಯಲ್ಲ ಹಸು. ಅಂದರೆ
ಕಣ್ಣೆಸರಾಗ್ಬಿಟ್ಟಿದೆ ಅಂತೀವಿ. ಕಣ್ಣೆಸರಾಗಿದೆ ಅಂತಾರೆ. ಅಂದ್ರೆ ದೃಷ್ಟಿಯಾಗಿದೆ, ದೃಷ್ಟಿ ಆಗ್ಬಿಟ್ಟಿದೆ. ಅಂದ್ರೆ ಕಣ್ಣಿಗೆ ಎಂಥ ಶಕ್ತಿ ಇರುತ್ತೆ ಅಂತಂದ್ರೆ ಒಂದು ವಸ್ತುನ ಕರೆಸೋ ಶಕ್ತಿ ಇರುತ್ತೆ. ಅಂತ ಅಗ್ನಿ ಸಂಕೇತ ಅದು. ಅಲ್ಲಿ ಅಗ್ನಿ ಕಡಿಮೆ ಆದಾಗ, ಬೆಂಕಿ ಕಡಿಮೆ ಆದಾಗ ನಿಮ್ಮ ದೃಷ್ಟಿ ಕಡಿಮೆ ಆಗುತ್ತೆ, ದೂರದ್ದು ಹತ್ರದ್ದು ಕಾಣಿಸಲ್ಲ. ಸೊ ಅವಾಗ ಏನು ಮಾಡ್ಬೇಕು ನೀವು, ಅಲ್ಲಿ ಮೂಲ ಕಾರಣ ಏನಲ್ಲಿ ಅಗ್ನಿ ಮಂದೆ ಆಗಿದೆ, ಅಲ್ಲಿ ಸರ್ಕ್ಯುಲೇಷನ್ ಕಡಿಮೆ ಆಗಿದೆ. ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಬೇಕು, ದಟ್ ಈಸ್ ದ ರೂಟ್ ಕಾಸ್. ಸೊ ಅಲ್ಲಿ ನೋಡಿ ಒಂದು 3 ಪಾಯಿಂಟ್ ಬರ್ತವೆ. ದಿಸ್ ಈಸ್ ಯುವರ್ ಬ್ಲಾಡರ್ 1. ಓಕೆ, ಇದನ್ನ ಡೈಲಿ ಒಂದು 10 ಟೈಮ್ಸ್ ಪ್ರೆಸ್ ಮಾಡ್ಬೋದು. ದಿಸ್ ಈಸ್ ಯುವರ್ ಗಾಲ್ ಬ್ಲಾಡರ್ 1. ಇದನ್ನು ಡೈಲಿ 20 ಟೈಮ್ಸ್ ಪ್ರೆಸ್ ಮಾಡಿ. ದಿಸ್ ಈಸ್ ಯುವರ್ ಸ್ಟಮಕ್ 1 ಆ್ಯಂಡ್ ಸ್ಟಮಕ್ 2 ಅಕ್ಯುಪಂಚರ್ ಪಾಯಿಂಟ್. ಇದನ್ನು ಈ ಥರ ಮಸಾಜ್ ಮಾಡಿ, ಆಯಿತಾ? ಇಷ್ಟು ಪ್ರೆಷರ್ ಮಾಡಿಬಿಟ್ಟು ನಿಮಗೆ ಈ ಸ್ಕೈ ಬ್ಲೂ ಕಲರಲ್ಲಿ 2 ತೋರು ಬೆರಳು ಮಧ್ಯದ ಜಾಯಿಂಟಿಗೆ ಸ್ಕೈ ಬ್ಲೂ ಕಲರ್ ಹಾಕಿ. ಒಂದಿನ ಸ್ಕೈ ಬ್ಲೂ ಹಾಕಿ, ನೆಕ್ಸ್ಟ್ ಡೇ ಯೆಲ್ಲೋ ಕಲರ್ ಹಾಕಿ. ಓಕೆ, ಇದನ್ನು ಅದೇ ಜಾಗಕ್ಕೆ ಇವತ್ತು ಸ್ಕೈ ಬ್ಲೂ ಹಾಕ್ತೀನಿ, ನಾಳೆ ಯೆಲ್ಲೋ ಹಾಕ್ತೀನಿ. ಇದನ್ನು ಒಂದೇ ವಾರ ಮಾಡಿ. 1 ವಾರ ಮಾಡಿಬಿಟ್ಟು ಈ ಮಸಾಜ್ ಮಾಡಿ ಕಣ್ಣಿನ ಸುತ್ತ. ಇಷ್ಟು ಮಾಡಿದಾಗ ಒಂದೇ ವಾರಕ್ಕೆ ನಿಮಗೆ ಮೋರ್ ದೆನ್ 50% ದೃಷ್ಟಿ ಚೆನ್ನಾಗಾಗುತ್ತೆ. ಇದನ್ನ 2-3 ವಾರ ಮಾಡಿಬಿಟ್ರೆ ನಿಮಗೆ ಗ್ಲಾಸು ಬೇಕಿಲ್ಲ, ಕಣ್ಣಿಗೆ ದೂರ ನೋಡೋದು ಬೇಕಿಲ್ಲ, ಕ್ಲಿಯರಾಗಿ ಕಾಣಿಸುತ್ತೆ. ದೂರದಲ್ಲಿ ಸೈನ್ ಬೋರ್ಡು ನೋಡೋಕ್ಕೆ ಆಗಲ್ಲ. ಫಸ್ಟ್ ಒಂದು 6 ತಿಂಗಳ ಮುಂದೆ ಚೆನ್ನಾಗಿ ನೋಡ್ಕೋತಾ ಇದ್ವಿ, ಬಟ್ ಈಗ ಕಾಣಿಸ್ತಾನೆ ಇಲ್ವಲ್ಲ ಅಂತ ಅವ್ರಿಗೆ ಅನಿಸ್ಬಿಡ್ತಾರೆ. ಕಾರಣ ಏನು ಅಂತಂದರೆ ಅಂದರೆ ಕಣ್ಣಿನಲ್ಲಿ ಅಗ್ನಿ ಕಮ್ಮಿ ಆಗಿದೆ. ಯಾಕೆ ಕಡಿಮೆ ಆಗಿದೆ ಅಂತಲೂ ಕೇಳ್ಬೋದು ಅಲ್ವಾ? ಹೌದು, ಯಾಕೆ ಅಂದರೆ ನೋಸ್ ಬ್ಲಾಕ್ ಆಗಿದೆ, ಮೂಗ್ ಕಟ್ಟಿದೆ ಅಂದ್ಕೊಳ್ಳಿ. ನೋಸ್ ಬ್ಲಾಕ್ ಆಗಿದೆ ಅಂದರೆ ಅರ್ಥ ಲಂಗ್ಸ್ ಕೋಲ್ಡ್ ಆಗಿದೆ. ಮೂಗಿನ ಶೇಪು ಲಂಗ್ ಶೇಪ್ ಒಂದೇ ಥರ ಇರುತ್ತೆ. ಕಣ್ಣಿನ ಶೇಪು ಲಿವರ್ ಶೇಪ್ ಒಂದೇ ಥರ ಇರುತ್ತೆ. ಅಂದರೆ ಕಣ್ಣಲ್ಲಿ ಏನೇ ಶಕ್ತಿ ಹೆಚ್ಚು ಇಲ್ಲ ಕಡಿಮೆ ಆಯಿತು, ಸ್ಟಕ್ ಆಯಿತು, ಕಣ್ಣಿನ ನರಗಳು ವೀಕ್ ಆದವು, ಅಲ್ಲ ಕಣ್ಣಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಗ್ನೇಟ್ ಆಯಿತು, ಇದೆಲ್ಲದಕ್ಕೆ ಮೂಲ ಕಾರಣ ನಿಮ್ಮ ಲಿವರಲ್ಲಿ ಎನರ್ಜಿ ವ್ಯತ್ಯಾಸ ಆಗಿರುತ್ತೆ. ಟೆಕ್ನಿಕಲಿ ಇದನ್ನು ಲಿವರ್ ಚಿ ಸ್ಟಾಗ್ನೇಷನ್ ಅಂತ ಕರೀತಾರೆ. ಲಿವರ್ ಚಿ ಅಂದರೆ ಶಕ್ತಿ, ಚೈನೀಸ್ ಫಿಲಾಸಫಿ. ಚಿ ಅಂದರೆ ಶಕ್ತಿ. ನಾವು ಪ್ರಾಣ ಶಕ್ತಿ ಅಂತೀವಲ್ಲ, ಜಪಾನೀಸರು ಕಿ ಅಂತಾರೆ, ಚೈನೀಸರು ಚಿ ಅಂತಾರೆ. ಸೊ ಈ ಎನರ್ಜಿ ಲಿವರಲ್ಲಿ ಹೆಚ್ಚು ಇಲ್ಲ ಕಡಿಮೆ ಆದಾಗ ಅದು ಕಣ್ಣಿನ ದೃಷ್ಟಿ ಮೇಲೆ ನಿಮಗೆ ಪರಿಣಾಮ ಬೀಳುತ್ತೆ. ಸೊ ಲಿವರ್ ರಿಫ್ಲೆಕ್ಸ್ ಎಲ್ಲಿ ಬರುತ್ತೆ ಇದರಲ್ಲಿ ಅಂದರೆ ಇಲ್ಲಿ ನಮ್ಮ ಕೈಯಲ್ಲಿ. ಇದನ್ನ ಒಂದು 20 ಟೈಮ್ಸ್ ಜಸ್ಟ್ ಪ್ರೆಸ್ ಮಾಡಿ. ಇದನ್ನು ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಲಿವರಲ್ಲಿ ಬ್ಲಡ್ ಫ್ಲೋ ಬೆಟರ್ ಆಗುತ್ತೆ, ಸರ್ಕ್ಯುಲೇಷನ್ ಬೆಟರ್ ಆಗುತ್ತೆ, ಲಿವರ್ ಫಂಕ್ಷನ್ ಇಂಪ್ರೂವ್ ಆಗುತ್ತೆ. ಜಸ್ಟ್ 20 ಟೈಮ್ ಪ್ರೆಸ್ ಮಾಡಿ, ಜಸ್ಟ್ 20 ಪ್ರೆಸ್ ಮಾಡಿದ್ರೆ ಸಾಕು. ಇದು ಚೈನೀಸ್ ಸ್ಟೈಲಿನ, ಇದನ್ನ ಜಪಾನೀಸ್, ಇದು ಸೌತ್ ಕೊರಿಯಾ ಟೆಕ್ನಿಕ್. ಇದನ್ನ ಸುಜೋಕ್ ಅಂತ ಕರೀತಾರೆ, ಸುಜೋಕ ಥೆರಪಿ ಅಂತೇಳಿ. ಇದನ್ನ ಕಂಡುಹಿಡಿದಿದ್ದು ಯಾರಂದ್ರೆ ಡಾಕ್ಟರ್ ಪಾರ್ಕ್ ಜೋ ಅಂತೇಳಿ. ಈ ಇಮೇಜ್ ನೋಡ್ಬೋದು ನೀವು. ದಿಸ್ ಈಸ್ ಯುವರ್ ಲಿವರ್ ರಿಫ್ಲೆಕ್ಸ್. ಕಣ್ಣಿನ ರಿಫ್ಲೆಕ್ಸ್ ಇಲ್ಲಿ ಬರುತ್ತೆ. ಸೊ ನಿಮ್ಮ ಮನೇಲಿ ಯಾವ್ದಾದ್ರು ಪೆನ್ನೋ ಪೆನ್ಸಿಲೋ ತಗೊಂಡು ಈ ಕಣ್ಣಿನ ಶೇಪಿಗೆ ಈ ಥರ ಪ್ರೆಸ್ ಮಾಡ್ಬೋದು, ಇಲ್ಲಿ ಮತ್ತು ಇಲ್ಲಿ. ಈ ಥರ ಪೆನ್ಸಿಲಿಂದ ಪೆನ್ನಿಂದ ಈ ಥರ ಪ್ರೆಸ್ ಮಾಡಿ ಒಂದಿನ ಯೆಲ್ಲೋ ಕಲರ್ ಹಾಕಿ, ಒಂದಿನ ಸ್ಕೈ ಬ್ಲೂ ಕಲರ್ ಹಾಕಿ, ಸೇಮ್ ಇಲ್ಲಿ ಹಾಕ್ತಿರಲ್ಲ ಅದೇ ಥರ. ವಾರಕ್ಕೊಂದು 2-3 ಸತಿ ಲಿವರ್ ರಿಫ್ಲೆಕ್ಸ್ ಪ್ರೆಸ್ ಮಾಡಿ. ಇದನ್ನ ಮಕ್ಕಳಾದರೂ ಮಾಡಿ, ದೊಡ್ಡವರಾದರೂ ಮಾಡಿ. ಕೆಲವೇ ವಾರಗಳಲ್ಲಿ ನಿಮಗೆ ಸ್ಪೆಕ್ಟ್ಸ್ ಬೇಕಾಗಿರಲ್ಲ, ನೀವು ಮಾಡ್ಬೋದು. ಇಟ್ ವರ್ಕ್ಸ್. ಯಾರು ಮಾಡಿದ್ರೂ ವರ್ಕ್ ಆಗುತ್ತೆ. ಸೇಮ್ ಪ್ರಿನ್ಸಿಪಲ್. ಆ್ಯಂಡ್ ಇದನ್ನು ಮಾಡಬೇಕಾದ್ರೆ ಲಿವರಿಗೆ ಸ್ವಲ್ಪ ಓವರ್ಲೋಡ್ ಮಾಡಬೇಡಿ. ಲಿವರ್ ಹೀಲಿಂಗ್ ಮಾಡ್ತಿರುತ್ತಲ್ಲ, ಅದಕ್ಕೆ ಜಾಸ್ತಿ ವರ್ಕ್ ಕೊಡಬಾರ್ದು. ಅಂದರೆ ಲಿವರ್ದು ವರ್ಕ್ ಏನಪ್ಪ, ನಿಮ್ಮ ತಿಂದಿರೋ ಎಣ್ಣೆ ಪದಾರ್ಥನ ಜೀರ್ಣ ಮಾಡೋದು ಲಿವರ್. ಸೊ ಹಾಗಾಗಿ ಇದನ್ನು ಮಾಡಬೇಕಾದ್ರೆ 1 ತಿಂಗಳು 1.5 ತಿಂಗಳು ಆದಷ್ಟು ಕಡಿಮೆ ಎಣ್ಣೆ ಪದಾರ್ಥ ಬಳಸಿ. ಎರಡನೇದು ರಿಫೈನ್ಡ್ ಆಯಿಲ್, ಪ್ರೋಸೆಸ್ಡ್ ಆಯಿಲನ್ನ ಬಳಸಬೇಡಿ. ಅಷ್ಟೇ ಸಾಕು, ಇನ್ನೇನಿಲ್ಲ. ಅದ್ಭುತವಾಗಿ ರೆಡಿ ಆಗುತ್ತೆ ನಿಮ್ಮ ಕಣ್ಣು. ಎಸ್ ಸರ್, ಸೂಪರ್. ಮೂಲಕ್ಕೆ ಬುಡಕ್ಕೆನೆ ನೀವು ಟ್ರೀಟ್ಮೆಂಟ್ ಕೊಟ್ಬಿಡ್ತೀರಿ. ಸೊ ಎರಡು ಕೂಡ ನೋಡಿ, ಪ್ರೆಸ್ಸಿಂಗು ನೋಡಿ, ಇದನ್ನ ಅಲ್ಲಿಗೋ ಹೋಗಿ ಬಂದು ಮಾಡ್ಕೋಬೇಕಂತೇನಿಲ್ಲ. ಎಲ್ಲೋ ಹೋಗಿ ಟೆಸ್ಟ್ ಮಾಡಿಸ್ಬೇಕಂತೇನಿಲ್ಲ, ಖರ್ಚಿಲ್ವಲ್ಲ. ಎಲ್ಲೋ ಹೋಗಿ ಮೆಡಿಸಿನ್ ತಗೋಬೇಕು, ಆಯಿಂಟ್ಮೆಂಟ್ ಹಚ್ಚಬೇಕು, ಏನಿಲ್ಲ. ಹೌದು, ನಿಮ್ಮ ಮನೇಲೆ ನಾನು ಹೇಳಿದೆ, 150 ರೂಪಾಯಿ ಕೊಟ್ಟರೆ ಕಲರ್ ಸಿಗುತ್ತೆ. ನಮ್ಮ ಬುಕ್ ತಂದ್ಕೊಳ್ಳಿ, ನಿಮ್ಮ ಪ್ರೆಷರ್ ಪಾಯಿಂಟ್ಸ್ ಎಲ್ಲ ಹೇಳ್ಕೊಡ್ತೀವಿ, ಮಾಡ್ಕೊಳ್ಳಿ. ಎವ್ರಿ ವೀಕ್ ನಿಮಗೆ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ನಿಮ್ಗೆ ಇಂಪ್ರೂವ್ಮೆಂಟ್ ಆಗಿರೋದನ್ನ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಹೇಳಿ, ಅವ್ರು ನಿಮ್ಮ ಮೆಡಿಸಿನ್ಸು, ನಿಮ್ಮ ಡಯಾಗ್ನೋಸಿಸು, ಪ್ರತಿಯೊಂದು ಏನೇನಿರುತ್ತೆ ಅದನ್ನೆಲ್ಲ ನಿಮ್ಮ ಡಾಕ್ಟ್ರೇ ಕಡಿಮೆ ಮಾಡ್ತಾರೆ.
ಸಿಂಪಲ್ ಲಾಜಿಕ್. ಎಸ್ ವೀಕ್ಷಕರೇ, ಇದು ಬಸವ ಅಕಾಡೆಮಿ. ಸೊ ಪ್ರತಿನಿತ್ಯ ವಿಡಿಯೋಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ನೀವು ವಿಡಿಯೋಗಳು ನೋಡಿಕೊಂಡು ನಿಮ್ಮ ಸಮಸ್ಯೆಗಳಿಗೆ ಒಂದೊಂದು ಪರ್ಟಿಕ್ಯುಲರ್, ಈಗ ಪ್ರತಿಯೊಬ್ಬರು ಕೂಡ ಸಮಸ್ಯೆ ಇರುತ್ತೆ, ನಂಗೆ ಇವತ್ತೇ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡಿ ಅನ್ನೋದಿಲ್ಲ. ಸೊ ಪ್ರತಿನಿತ್ಯ ವಿಡಿಯೋಗಳನ್ನ ವಾಚ್ ಮಾಡ್ತಾರೆ. ಸಬ್ಸ್ಕ್ರೈಬರ್ ಆದಾಗ ಬಸವ ಅಕಾಡೆಮಿನ ನಿಮಗೆ ಎವ್ರಿಡೇ ಅದು ವಿಡಿಯೋಗಳು ಬರ್ತಿರುತ್ತೆ, ನೋಡ್ಕೊಂಡು ನೀವು ಪರಿಹಾರ ಮಾಡ್ಕೊಳ್ಬೋದು. ಹಾಗೆ ಸರ್, ಇವಾಗ ಪಬ್ಲಿಕ್ ಒಂದಷ್ಟು ಕ್ವೆಶನ್ಸ್ ಕೇಳಿದ್ರೆ, ಸೊ ಅದ್ರ ಬಗ್ಗೆ ನಾವು ಮಾತಾಡ್ಬಿಡೋಣ. ಹಾಂ, ಎಸ್ ಸರ್. ನೆಕ್ಸ್ಟ್ ಎಪಿಸೋಡಲ್ಲಿ ಪಬ್ಲಿಕ್ದು ನೀವೇ ಕೇಳಿರೋಂಥ ಪ್ರಶ್ನೆಗಳನ್ನು ಡಾಕ್ಟ್ರ್ ಕೇಳ್ತಾ ಇದ್ದೀವಿ. ಹಾಗೆ ನಾನು ಕೇಳಿರೋ ಪ್ರಶ್ನೆಗಳು ಸರ್, ಬಟ್ ಇವತ್ತು ಬಂದಿಲ್ವಲ್ಲ, ಈ ವಾರ ಬಂದಿಲ್ವಲ್ಲ ಅಂತ ಫೀಲ್ ಮಾಡ್ಕೊಳ್ಳೋದು ಬೇಡ. ಯಾಕಂದರೆ ಅಷ್ಟು ಜನಗಳ ಪ್ರಶ್ನೆ ಕೂಡ ಒಂದೇ ಆಗಿರುತ್ತೆ. ಹಾಗೆ ಎಲ್ಲವನ್ನೂ ಕೂಡ ಒಂದೇ ಸಲ ನಾವು ಕೇಳೋಕ್ಕೂ ಆಗಲ್ಲ. ಹಾಗೆ ಈ ಸಮಯದ ಅಭಾವದಿಂದ ಪ್ರತಿ ವಾರ ಪ್ರತಿದಿನ ಕೂಡ ನೀವು ವಾಚ್ ಮಾಡ್ತಾರೆ, ನಿಮಗೆ ಗೊತ್ತಾಗುತ್ತೆ. ಇದು ರೈಟ್ ನ್ಯೂಸ್.